तुम्हारा भी घर खाली कराया जा रहा है क्या? नहीं 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 हम तो हिंदू हैं। बिल्कुल छोटा सा मस्जिद था, चंदा लेके बड़ा मस्जिद कर दिया। किससे चंदा लिया था? हिंदुओं से। एक एक करके बात करें, मतलब आप लोगों से चंदा लिए ना? मुसलमानों ने चंदा दिया होगा, मुसलमान नहीं रहते इधर, मुस्लिम। नहीं मुसलमान रहते नहीं, आगे रहते हैं। अच्छा, हाँ लाली भाई, मतलब आप लोगों से भी चंदा लिया था? अच्छा, हमारे घर वालों से चंदा लिया था। बिल्कुल छोटी मस्जिद थी। UN ಅಲ್ಲಿ ನೋಡಿ, ಅದು ಒಂದೇ ರಾಷ್ಟ್ರ, ಅಲ್ಲಿ ಸೌಹಾರ್ದತೆಗಾಗಿ ಒಂದು ಮಿನಿಸ್ಟ್ರಿ ಇದೆ, ಮಿನಿಸ್ಟ್ರಿ ಆಫ್ ಟಾಲರೆನ್ಸ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನ ಬೇರೆ ಯಾವ ದೇಶದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡುತ್ತೆ ಆ ಮಿನಿಸ್ಟ್ರಿ? ಆ ಮಿನಿಸ್ಟ್ರಿ ಏನ್ ಮಾಡುತ್ತೆ, 200 ದೇಶದ ಜನಗಳು ಇಲ್ಲಿದ್ದಾರೆ. ಓಕೆ, ಅವರು ಸೌಹಾರ್ದತೆಯಿಂದ ಬದುಕಬೇಕು ಅಂದ್ರೆ ಏನು ಮಾಡಬೇಕು ನಾವು, ಅದ್ರ ಬಗ್ಗೆ ಫೋಕಸ್ ಮಾಡುತ್ತೆ. ಉದಾಹರಣೆಗೆ ನಮ್ಮ ಒಂದು ಕಲ್ಚರ್ ಇದೆ, ಕರ್ನಾಟಕದ ಒಂದು ಕಲ್ಚರ್ ಇದೆ, ಅದಕ್ಕೆ ವಿರುದ್ಧವಾದ ಇನ್ನೊಂದು ಕಲ್ಚರ್ ಇರ್ಬೋದು, ಅಥವಾ ಒಂದು ಆಚರಣೆ ಇರ್ಬೋದು. ಅವರಿಬ್ಬರು ಸೌಹಾರ್ದತೆ ಹೆಂಗೆ ಇಟ್ಕೋಬೇಕು, ಅವ್ರ ಮಧ್ಯೆ ಯಾವುದೇ ಜಗಳಗಳು ಬರದೇ ಇರೋ ಥರ ಹೆಂಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ಬಾಂಧವ್ಯವನ್ನು ಬೆಳೆಸ್ತಾರಷ್ಟೇ. ಬೇಸಿಕ್ಲಿ ಏನಾಗ್ತದೆ, ಆ ಎನಿಮಿಟಿ ಬರದೇ ಇರೋ ಥರ ನೋಡ್ಕೊಳ್ಳುವಂಥ ಒಂದು ಸಂಸ್ಥೆ ಅದು. ಅದಕ್ಕೆ ಒಬ್ಬ ಮಿನಿಸ್ಟರ್ ಇದ್ದಾರೆ, ನೀವು ಯಾವ ಕಾರ್ಯಕ್ರಮಕ್ಕೆ ಕರೆದ್ರು ಅವ್ರು ಬರ್ತಾರೆ, ನಿಮಗೆ ಬೇಕಾದಂಥ ಸಪೋರ್ಟ್ ಕೊಡ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಹೇಳಿದರು. ಮನ್ ದಆ ಇಲಾ ಹಸಬಿಯತಿನ್ ಫಲೈಸ ಮಿನ್ನ, ಕೋಮುವಾದಕ್ಕೆ ಕರೆ ಕೊಡುವವ ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ. ಅನುಯಾಯಿಗಳು ಪ್ರಶ್ನಿಸಿದರು, ಪ್ರವಾದಿಯವರೇ, ನಮ್ಮ ಜನಾಂಗವನ್ನು ನಾವು ಪ್ರೀತಿಸುವುದು, ನಮ್ಮ ಜನಾಂಗದ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡುವುದು, ಅದು ಕೋಮುವಾದವೇ ಅಂತ ಪ್ರಶ್ನಿಸ್ತಾರೆ. ಪ್ರವಾದಿಯವರು ಹೇಳಿದ್ರು, ಅಲ್ಲ, ನೀವು ನಿಮ್ಮ ಜನಾಂಗವನ್ನು ಪ್ರೀತಿಸುವುದು, ನಿಮ್ಮ ಜನಾಂಗದ ಪರವಾಗಿ ನೀವು ಕೆಲಸ ಮಾಡುವುದು, ಅವರ ಅಭಿವೃದ್ಧಿಗಾಗಿ ನೀವು ದುಡಿಯುವುದು, ಅವರ ಮೀಸಲಾತಿ, ಅವರ ಒಳ ಮೀಸಲಾತಿಗಳಿಗಾಗಿ ನೀವು ಹೋರಾಟ ನಡೆಸುವುದು, ಇದ್ಯಾವುದು ತಪ್ಪಲ್ಲ. ಕೋಮುವಾದ ಅಂದರೆ ನನ್ನ ಧರ್ಮದವ ಎಂಬ ಕಾರಣಕ್ಕೆ, ನನ್ನ ಜಾತಿಯವ ಎಂಬ ಕಾರಣಕ್ಕೆ, ನನ್ನವ ಎಂಬ ಕಾರಣಕ್ಕೆ, ನನ್ನ ಪಕ್ಷದವ ಎಂಬ ಕಾರಣಕ್ಕೆ ಒಬ್ಬ ವ್ಯಕ್ತಿ ಮಾಡುವ ಅನ್ಯಾಯವನ್ನು, ಅಧರ್ಮವನ್ನು, ಅನೈತಿಕತೆಯನ್ನು ನೀವು ಸಮರ್ಥಿಸುವುದಾದರೆ, ಅವನನ್ನು ಬೆಂಬಲಿಸುವುದಾದರೆ ಅದು ಕೋಮುವಾದವಾಗಿದೆ. ಆ ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ. ಈ ದೇಶದಲ್ಲಿರಬೇಕಾದ ವ್ಯಾಲ್ಯೂ ಅದು. ನನ್ನವ ಎಂಬ ಕಾರಣಕ್ಕೆ ನಾವಿವತ್ತು ಎಲ್ಲ ಕ್ರೌರ್ಯಗಳನ್ನು ಸಮರ್ಥಿಸ್ತಾ ಇದ್ದೇವೆ. ನನ್ನ ಜಾತಿಯವ ಎಂಬ ಕಾರಣಕ್ಕೆ, ನನ್ನ ಧರ್ಮದವ ಎಂಬ ಕಾರಣಕ್ಕೆ ಅವ ಮಾಡುವ ಎಲ್ಲ ಕ್ರೌರ್ಯಗಳನ್ನು ಬೆಂಬಲಿಸುವುದು, ಅದುವೇ ನಮ್ಮಲ್ಲಿರುವ ಬಹಳ ದೊಡ್ಡ ಸಮಸ್ಯೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಂತೆ ನ್ಯಾಯ ಬಹಳ ನಿಷ್ಠುರವಾಗಿರಬೇಕು. ನ್ಯಾಯದ ವಿಷಯದಲ್ಲಿ ನಾವೆಲ್ಲ ಬಹಳ ನಿಷ್ಠುರರಾಗಿರಬೇಕು.